ಬಿಜೆಪಿ ಅಧಿಕಾರದಲ್ಲಿದ್ದಾಗ 50 ಕೋಟಿಗಿಂತ ಹೆಚ್ಚು ಹಣ ಬಿಡುಗಡೆ ಮಾಡಿದ್ದೇವೆ. ಅದಕ್ಕಿರೋ ಟೆಕ್ನಿಕಲ್ ಪಾಯಿಂಟ್ ಇತ್ತು. ಅದನ್ನು ಏನು ಮಾಡಿದ್ದಾರೆ ಹಸಿರು ಮಕ್ಕಿದ್ದು ಈ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಗೊತ್ತಿಲ್ಲ, ಅದು ನೋಡೋ ಅಷ್ಟು ತಾಳ್ಮೆನೂ ಇಲ್ಲ. ಅದಕ್ಕೆ ಈ MLAಗಂತೂ ಏನೂ ಅರ್ಥವೇ ಆಗೋದಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಅದರಲ್ಲಿ 22 ಅಡಿ ನೀರು ನಿಲ್ಲುತ್ತೆ, ಅದರಲ್ಲಿ ಪಿಲ್ಲರ್ ಹಾಕ್ಕೊಂಡು ಸೇತುವೆ ಕಟ್ಟಬೇಕು ಅಂತ ಟೆಂಡರ್ ಕರೆದ್ರು, ಅವ್ನು ಹಾಕ್ಕೊಂಡ. ಆದರೆ ಅಲ್ಲಿ 72 ಅಡಿ ನೀರು ನಿಲ್ಲುತ್ತೆ. ಅದನ್ನು ತಕರಾರು ಮಾಡಿಕೊಂಡು ಅವನು ಕಾಂಟ್ರಾಕ್ಟರ್ ಕೆಲಸ ನಿಲ್ಲಿಸ್ಬಿಟ್ಟ. ಮತ್ತು 1.5 ವರ್ಷ ಗೌರ್ಮೆಂಟ್ ಅವ್ರದ್ದೇ ಇತ್ತಾಗಲು. ಆಮೇಲೆ ಕೊರೋನಾ ಬಂತು 1.5 ವರ್ಷ. ಅದನ್ನೆಲ್ಲ ಮೀಟಿಂಗ್ ಮಾಡಿಸಿ ಯಡಿಯೂರಪ್ಪನವರು CM ಕೂರಿಸಿ ಮೀಟಿಂಗ್ ಮಾಡಿಸಿ ಮತ್ತೆ 10 ಕೋಟಿ 7 ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ಎಕ್ಸ್ಟ್ರಾ ಅಮೌಂಟನ್ನು ಕಾಗೋಡು ತಿಮ್ಮಪ್ಪನವ್ರು 115 ಕೋಟಿಗೆ ಅದನ್ನು ಮಾಡಿಸಿದ್ರು. ಮತ್ತೆ 10 ಕೋಟಿ ಕೊಟ್ಟು 125 ಕೋಟಿಗೆ ಅದನ್ನು ರೆಡಿ ಮಾಡಿಸಿ ಮತ್ತೆ ಟೆಂಡ್ರನ್ನ ಅವನಿಗೆ ಅಪ್ರೂವ್ ಮಾಡಿಕೊಟ್ರು. ಆಗ ಕೆಲಸ ಶುರು ಮಾಡ್ದ. ಅಷ್ಟೊತ್ತಿಗೆ ಕೊರೋನಾ ಬಂತು, ಕೋವಿಡ್ ಬಂತು. ನಮಗೆ ಸಿಕ್ಕಿದ್ದು 1 ವರ್ಷ. ಈಗ 2.5 ವರ್ಷ ಆಯ್ತಲ್ಲ. ಈಗೇನು ಮಾಡಿದಿರಿ ಜಿಲ್ಲಾ ಉಸ್ತುವಾರಿ ಸಚಿವರು? MLA ಎಲ್ಲಿ ಹೋಗಿ ಮೀಟಿಂಗ್ ಮಾಡಿ ಎಷ್ಟು ದುಡ್ಡು ತಂದು ಕೊಟ್ಟಿದೆಯಾ? 2 ವರ್ಷಕ್ಕೆ ಮುಗಿಸ್ಬೋದಾಗಿತ್ತಲ್ಲ. ಪಿಲ್ಲರ್ ಆಗಿದ್ವು, ಬರೀ 3-4 ಪಿಲ್ಲರ್ ಮಾತ್ರ 72 ಅಡಿ ನೀರಾಗಿ ಹಾಕಕ್ಕೆ ಅವನ ಹತ್ರ ಟೆಕ್ನಾಲಜಿ ಇಲ್ಲದೇನೆ ನಿಲ್ಸ್ಕೊಂಡಿದ್ದ. 1 ವರ್ಷದಲ್ಲಿ ಮಾಡ್ಬೋದಾಗಿತ್ತಲ್ಲ. ಅದು ಬಿಟ್ಬಿಟ್ಟು ಶರಾವತಿ ಸಿಗಂದೂರು ಸೇತುವೆ ನೋಡೋಕೆ ಹೋಗಿ ಹಸಿರು ಮಕ್ಕಿದು ಮಾತಾಡೋದು, ಹಸಿರು ಮಕ್ಕಿ ನೋಡೋಕೆ ಹೋಗಿ ಶರಾವತಿ ಮಾತಾಡೋದು. ಯಡಿಯೂರಪ್ಪನ ಮಕ್ಕಳು, ಯಡಿಯೂರಪ್ಪನ ಜೊತೆ ಬೆಳೆದ ನಾವು ಅಭಿವೃದ್ಧಿಗೆ ಯಾವತ್ತೂ ವಿರೋಧ ಮಾಡಿಲ್ಲ. ಶರಾವತಿ ಸೇತುವೆ ಕಟ್ಟೋದಕ್ಕಾಗಿ ಹಸಿರುಮಕ್ಕಿ ಸೇತುವೆ ನಿಲ್ಲಿಸಿದ್ದಾರೆ. ಎಂಥ ಅಪ್ರಬುದ್ಧ ಮಾತಾಡ್ತಾರೆ. 3 ಸಾರಿ ಶಾಸಕರಾಗಿ ಆಡುವ ಭಾಷೆ. ಇಲ್ಲಿ ಬಂದು ಹೇಳ್ತಾರೆ ಯಡಿಯೂರಪ್ಪ ನಮ್ಮ ದೇವ್ರ ಪುಣ್ಯಾತ್ಮಪ್ಪ ಅಂತ. ಅಲ್ಲಿ ಹೋಗಿ ಬೈತಾರೆ ಹೊರಗಡೆ ಹೋಗಿ. ಏನದು ನಾಲ್ಗೇನೋ ಇನ್ನೇನು ಹೇಳ್ಬೇಕು? ಏನು ಹೇಳ್ಬೇಕು ಅವರಿಗೆ? ಇಲ್ಲಿ ಹೊಗಳ್ತಾರೆ, ಅಲ್ಲಿ ತೆಗಳ್ತಾರೆ, ಅಲ್ಲಿ ಇನ್ನೇನೋ ಭಾಷೆ ಮಾಡ್ತಾರೆ. ಹಾಗಾಗಿ ಸರ್ವತ ಇದು ಸರಿಯಲ್ಲ. ಮತ್ತೊಂದು ಹೇಳ್ತಾರೆ, ನಿನ್ನೆ ಹೇಳಿದ್ರು ನಮ್ಮ MP ಅವರು, ಯಾಕಾಗಿ ಇವತ್ತು ಮಾಡಬೇಕಾಯ್ತು ಅಂತ. ಇವತ್ತು 1801 ಅಡಿ ಇದೆ ನೀರು ನಿಂತುಬಿಟ್ಟಿದೆ. ಇದು ಕೆಲವೇ ವರ್ಷಗಳಲ್ಲಿ ಇಷ್ಟು ಬೇಗ ನೀರು ಬಂದಿದ್ದು. ಲಾಂಚನ್ನು ಸೇತುವೆ ಸ್ಟ್ರೈಟಾಗಿ ಕಟ್ಟಿದ್ದಾರೆ. ಲಾಂಚ್ ಲ್ಯಾಂಡ್ ಆಗೋದು ಆ ಮೂಲೆಯಲ್ಲಿ, ಈ ಮೂಲೆಯಲ್ಲಿ ಟೇಕ್ ಆಫ್ ಆಗೋದು. ಇಲ್ಲಿ ಹತ್ತೋದು, ಅಲ್ಲಿ ಇಳಿಯೋದು, ಅಲ್ಲಿ ಹತ್ತೋದು, ಇಲ್ಲಿ ಇಳಿಯೋದು. ಕ್ರಾಸಲ್ಲಿದೆ ಅದು ಹತ್ತೋದು ಇಳಿಯೋದು. ಸೇತುವೆ ಕಟ್ಟಿಬಿಟ್ರೆ ಇನ್ನು 10 ಅಡಿ ನೀರು ಬಂದರೆ ಲಾಂಚ್ ದಾಟೋದಿಲ್ಲ. ಸೇತುವೆ ಓಪನ್ ಮಾಡದೇ ಇದ್ದರೆ ಏನು ಕತೆ? ಅದಕ್ಕಾಗಿ ತರಾತುರಿಲಿ ಮಾಡಬೇಕಾಗಿತ್ತು. ತರಾತುರಿ ಏನಲ್ಲ ಇದು. 26ನೇ ತಾರೀಕು ಹೋದ ತಿಂಗಳು ಹೇಳಿದ್ದಾರೆ, ಅದು ಕರೆಸ್ಪಾಂಡೆನ್ಸ್ ಮಾಡಿದ್ದಾರೆ, ದಾಖಲೆಗಳಿದೆ. ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ನಮಗೆಲ್ಲ ಗೌರವ ಇದೆ. ವೈಯಕ್ತಿಕವಾಗಿ ನಾವು ಇಷ್ಟಪಡುವಂಥ ಮಾಡ್ತೇವೆ. ಅವರು ನನಗಿರೋ ಮಾಹಿತಿ ಸರ್, ನಮಗಿರೋ ಸಣ್ಣ ಅನುಭವದಲ್ಲಿ ಪತ್ರ 3 ದಿನದಿಂದ ಬರೆದಿಲ್ಲ, 1 ದಿನದ ಹಿಂದೆ ಬರೆದು ಹಳೆ ಡೇಟ್ ಹಾಕಿ ಬರೆದಿದ್ದಾರೆ ಮೊನ್ನೆ. ಇದು ಯಾರಿಗೆ ಹೇಳೋದು? ದೊಡ್ಡವರು ಅವರೆಲ್ಲ, ಅಷ್ಟು ವರ್ಷ ಅನುಭವ ಇದೆ. 15-16 ಬಜೆಟ್ ಮಾಡಿದ್ರು. ಅವ್ರ ಬಗ್ಗೆ ನಾನು ಹೇಳಿದ್ರೆ ನಾನು ಸಣ್ಣವನಾಗ್ತೀನಿ. ಗೋಪಾಲ್ ಕೃಷ್ಣಗೂ ನನಗೆ ವ್ಯತ್ಯಾಸ ಇರೋದಿಲ್ಲ. ಟ್ರಂಪ್ ಬಗ್ಗೆ, ಮೋದಿ ಬಗ್ಗೆ ಮಾತಾಡ್ದಂಗೆ ನಾನು ಸಿದ್ದರಾಮಯ್ಯ ಬಗ್ಗೆ ಮಾತಾಡಿದ್ರೆ ಅದು ಎಷ್ಟು ಅಸಮಂಜಸ ಆಗುತ್ತೆ. ಇದು ಎಷ್ಟರ ಮಟ್ಟಿಗೆ ಒತ್ತಡ ಹಾಕಿರೋರು ಇವರಿಬ್ಬರು. ಇದೊಂದು ಅವ್ರಿಗೆ ಅಭ್ಯಾಸ ಇದೆ ಈ ಗೋಪಾಲಕೃಷ್ಣ ಅವರಿಗೆ. ಆ ಕಾಲದಿಂದ ಈ ಮುಖ್ಯಮಂತ್ರಿ ಆದವ್ರನ್ನೇ ಒಂಚೂರು ಹೆಂಗೆ ಆಚೆ ನಾವು ಹೊರಟೆ ಆಚೆ ಟೀಮಿಗೆ ಅಂತ, ಈಚೆ ಟೀಮಿಗೆ ಹಾರ್ದೆ ಆಚೆಗೆ ನೋಡಿ ಹಾಕ್ತೀನಿ ಅಂತ ಹೇಳೋದು. ಎಷ್ಟರ ಮಟ್ಟಿಗೆ ಅಂದರೆ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಆಗಿ ಬಂದಾಗ, ಉಪಮುಖ್ಯಮಂತ್ರಿ ಆಗಿ ಬಂದಾಗ ಸಾಗರದ IB ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದ, ಹೆದರ್ಸಕ್ಕೆ, ಕರೆದು ಮಾತಾಡಲಿ ಅಂತ. ಇದು ಅವ್ರ ಪದ್ಧತಿ. ಈಗಲೂ ಹಂಗೆ ಆಚೆಗೆ ಈಚೆಗೆ ಆಗ್ತಾ ಇದ್ದಾವಲ್ಲ ಎಂಥದ್ದು ಅಧಿಕಾರ ಹಸ್ತಾಂತರ. ಆಚೆಗೆ ಹೋಗಲು ಈಚೆಗೆ ಹೋಗಲು, ನಾನು ಹೋಗ್ತೀನಿ ನೋಡ್ರಿ ಆಚೆಗೆ ಅಂತೇಳಿ, ನೀವು ಬಂದ್ರೆ ಆಚೆಗೆ ಹೋಗ್ತೀನಿ ಅಂತ ಹೆದರ್ಸ್ಯಾರ ಮುಖ್ಯಮಂತ್ರಿಗೆ. ಸಿದ್ದರಾಮಯ್ಯನಂತ ಒಬ್ಬ ದಾಷ್ಟಿ ಇರುವಂಥ ವ್ಯಕ್ತಿ ಮುಖ್ಯಮಂತ್ರಿ ಈ ಒಬ್ಬ MLA ಮಾತುಕಟ್ಕೊಂಡು ಮುಂದೂಡ್ತಾರೆ, ಒಕ್ಕೂಟ ವ್ಯವಸ್ಥೆ ಪ್ರಶ್ನೆ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ನಮಗಿರೋ ಇದೇ ಭಾವನೆನೇ ಬೇರೆ ಎಲ್ಲರಿಗೂ. ರಾಜಕೀಯವಾಗಿ ನಾವೆಲ್ಲ ವಿರೋಧಿಗಳು. ಆಚೆಗೆ ಹಾರಿಬಿಡ್ತಾನೆ ಏನೋ ಮರ, ಮತ್ತು ಇದು ಹಾರ ಮಂಗ ಅಂಥೇಳಿ ಹಾಗೇನೋ ಯೋಚನೆ ಮಾಡಿ. ಮತ್ತು ಈ ಡಿಸ್ಟ್ರಿಕ್ಟ್ ಮಿನಿಸ್ಟ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತದೆ. ಯಾವ ಗೀತಕ್ಕಿಲ್ಲ ಪೋತಕ್ಕಿಲ್ಲ, ನಾನೇ ಕ್ಯಾಂಡಿಡೇಟ್ ಅಂತ ಒಂದು ಹೆದರಿಸ್ಬಿಡುತ್ತು. ಒಂದು MP ಎಲೆಕ್ಷನ್ಗಿಂತ ಮುಂಚೆ ಹೋಗಿ ಕರೆದು ಮಾತಾಡಿದ ಮೇಲೆ ಗೀತಕ್ಕ ನೀನೇ ನಮ್ಮಕ್ಕ ಅಂತ ಹೊಂಟರು. ಅದನ್ನು ನೋಡಿದ್ದೀರಿ. ಹೀಗೆ ಈ ಅಸಂಬದ್ಧ ಇದಕ್ಕೆಲ್ಲ ನಾನು ಇವರೇ ಒಂದು 2-3 ಜನ ಇರಬಾರ್ದಾಗಿತ್ತು, ಉತ್ತರ ಹೇಳಬೇಕಾಗಿತ್ತು. ಚೆನ್ನಾಗಿ ಹೇಳ್ತಿದ್ದಾರೆ. ಹಾಗಾಗಿ ಒಂದು 5 ನಿಮಿಷ ಹೊರಗಿರ್ತೀವಿ. ಹಾಗಾಗಿ ಇದು ಸರಿಯಲ್ಲ. ಈ ಮುಜುಗರ ಮಾತಾಡೋದು ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಇನ್ಯಾರ್ದ್ರ ಬಗ್ಗೆ ಮಾತಾಡಿದ್ರೆ ಸಹಿಸ್ಕೊಳ್ಳೋದು ಹೇಗೆ? ಇದು ಎಷ್ಟು ಮಟ್ಟಿಗೂ ಸರಿಯಲ್ಲ ಅಂತೇಳಿ ಇದರಲ್ಲಿ ಯಾವುದೇ ಲೋಪ ಆಗಿಲ್ಲ, ಬರಬೇಕಾಗಿತ್ತು. ಆದರೆ ಒಂದು ಹೇಳ್ತೇನೆ, ಸಿಗಂದೂರು ಚಾಮುಂಡೇಶ್ವರಿ ನಮ್ಮ ಕೆಲವು ಪತ್ರಕರ್ತರು ಸ್ನೇಹಿತರು ಕಾಣ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಭಕ್ತರು ನಾವೆಲ್ಲ 3-4 ಜನ ಇದ್ದೀವಿ.
ಸಿಂಧೂರು ದೇವರು ಯಾರನ್ನ ಕರ್ಸ್ಕೋಬೇಕು ಅವ್ರನ್ನ ಕರ್ಸ್ಕೊಂಡಿದೆ ಅಂತ ಕೊನೆಯದಾಗಿ ಹೇಳಿ ನಾನು ಮಾತು ಮುಗಿಸ್ತೇನೆ.